ದಿವ್ಯತೆರೆಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀ ಶಾರದಾದೇವಿ ಜೀವನಗಂಗ ಗ್ರಂಥ ಪಾರಾಯಣವನ್ನು ನೋಡ್ತಾ ಬರ್ತಾ ಇದ್ದೇವೆ. ಸ್ವಾಮಿ ಪುರುಷೋತ್ತಮಾನಂದಜಿಯವರು ಕಾಯರೂಪದಿ ಗುರುಕರುಣೆ ಅಧ್ಯಾಯದಲ್ಲಿ ಶ್ರೀಮಾತೆಯವರು ಮಂತ್ರದ ಬಗ್ಗೆ ಹೇಳುವಂತಹ ಹಲವಾರು ವಿಚಾರಗಳನ್ನು, ಚಿಂತನೆಗಳನ್ನು ನಾವು ಕಳೆದ ಹಲವಾರು ವಾರಗಳಿಂದ ಪಾರಾಯಣ ಮಾಡ್ತಾ ಆಲೋಚಿಸ್ತಾ ಬರ್ತಾ ಇದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗ. ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ನಿಜವೇ ಆದರೂ ಎಷ್ಟೋ ವೇಳೆ ಮನಸ್ಸಿದ್ದರೂ ಮಾರ್ಗ ಮುಚ್ಚಿಕೊಂಡಿರುತ್ತದೆ ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ. ಉದಾಹರಣೆಗೆ ಸ್ತ್ರೀಯರ ವಿಚಾರ ನೋಡಿದರೆ ಬಹಳಷ್ಟು ಗೃಹಿಣಿಯರು ಅತ್ತೆ ಮಾವಂದಿರ ಇಲ್ಲವೇ ಗಂಡನ ಅಧೀನದಲ್ಲಿ ಇರುವವರು. ಅದರಲ್ಲೂ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಈ ವಿಷಯಗಳಲ್ಲಿ ಮುಂದುವರೆದರೆ ಆಮೇಲೆ ಆಕೆಗೆ ಗಂಡನಿಂದ ಕಿರುಕುಳ ತಪ್ಪಿದ್ದಲ್ಲ. ಆಗ ಸಂಸಾರ ತುಂಬ ಅಸಹನೀಯವಾಗಿ ಬಿಡುತ್ತದೆ. ಆದ್ದರಿಂದ ಶ್ರೀಮಾತೆಯರು ಸಾಮಾನ್ಯವಾಗಿ ಗಂಡಂದಿರ ಅನುಮತಿ ಇಲ್ಲದೆ ಯಾವ ಸ್ತ್ರೀಗೂ ಮಂತ್ರದೀಕ್ಷೆ ಕೊಡುತ್ತಿರಲಿಲ್ಲ. ಏಕೆಂದರೆ ಒಂದು ಪಕ್ಷ ಗಂಡಂದಿರ ಕಣ್ಣು ತಪ್ಪಿಸಿ ಈ ಸ್ತ್ರೀಯರು ಮಂತ್ರದೀಕ್ಷೆ ಪಡೆದರೂ ಕೂಡ ಗಂಡಂದಿರ ಕಣ್ಣು ತಪ್ಪಿಸಿ ಜಪ ಮಾಡಲು ಸಾಧ್ಯವೇ? ಅಂದರೆ ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ನಿಜವೇ, ಅದು ಗಾದೆ ಮಾತು ನಿಜ. ಆದರೆ ಎಷ್ಟೋ ವೇಳೆ ನಮಗೆ ಮನಸ್ಸಿರುತ್ತೆ ಮಾಡೋಕ್ಕೆ, ಮನೆಗೆ ಮಾರ್ಗಗಳು ಮುಚ್ಚಿರ್ತವೆ. ಮನೆಗೆ ಯಾರು ಸಪೋರ್ಟ್ ಕೊಡಲ್ಲ. ಗಂಡನು ಅಥವಾ ಗಂಡ ಹೋದರೆ ಹೆಂಡತಿಗೆ ಅದು ವಿರೋಧ ವ್ಯಕ್ತಪಡಿಸ್ತಾರೆ, ಅಥವಾ ಮಕ್ಕಳು ವಿರೋಧ ವ್ಯಕ್ತಪಡಿಸ್ತಾರೆ. ಕೆಲವೊಮ್ಮೆ ಹೆಂಡತಿ ಹಂಗಾರ ಹೋದ್ರೆ ಗಂಡ ಏನು ಹಂಗಾರೆ ಹೋಗ್ಲಿಕ್ಕಿಲ್ಲ, 4 ಗೋಡೆ ಮಧ್ಯೆ ಇರಬೇಕು, ನೀನೇನು ಅಡುಗೆ ಮಾಡಿಕೋಬೇಕು, ಮನೆ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಎಷ್ಟು ನಿಮ್ಗೆ ಜವಾಬ್ದಾರಿ. ಅಂದರೆ ಆಕೆಗೆ ಮನಸ್ಸಿರುತ್ತೆ, ಮಾರ್ಗಗಳಿರಲ್ಲ ಹೋಗ್ಲಿಕ್ಕೆ. ಯಾಕಂದರೆ ಎಲ್ಲ ಮಾರ್ಗಗಳನ್ನು ಗಂಡಸು ಮುಚ್ಚಿರ್ತಾನೆ ಅಂತ. ಉದಾಹರಣೆಗೆ ಸ್ತ್ರೀಯರ ವಿಚಾರ ನೋಡಿದ್ವಿ ಅಂತ ಶ್ರೀಮತಿ ಪುರುಷೋತ್ತಮಾಜಿಯವರು ಸ್ತ್ರೀಯರನ್ನೇ ಉದಾಹರಣೆ ಕೊಡ್ತಾ ಬಹಳಷ್ಟು ಗೃಹಿಣಿಯರು ಅತ್ತೆ ಮಾವಂದಿರ ಇಲ್ಲವೇ, ಅಂದರೆ ಕೆಲವು ಟೈಮಲ್ಲಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅತ್ತೆ ಮಾವ ಅವಕಾಶ ಕೊಡಲ್ಲ. ಅವರು ಹೆಂಗೆ ಹೇಳ್ತಾರೆ ಹಂಗೇ ಕೇಳಬೇಕು, ಹಿಡಿತಾ ಇರುತ್ತಲ್ಲ. ಹಾಗಾಗಿ ಅವ್ರು ಹೊರಗಡೆ ಎಲ್ಲೂ ಬರಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲವೇ ಗಂಡನ ಅಧೀನದಲ್ಲೇ ಇರುವವರು. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಅತ್ತೆ ಮಾವ ಇದ್ದಿದ್ರು ಗಂಡ ಹೆಂಗೆ ಹೇಳ್ತಾನೋ ಅವನು ಹಂಗೆ ಕೇಳುವಂಥ ಪರಿಸ್ಥಿತಿ ಸಹ ಇರುತ್ತೆ. ಅದರಲ್ಲೂ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಈ ವಿಷಯಗಳಲ್ಲಿ ಮುಂದುವರೆದರೆ ಆಮೇಲೆ ಆಕೆಗೆ ಗಂಡನಿಂದ ಕಿರುಕುಳ ಆರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರೀಮಾತೆಯವರು ಯಾರಿಗೆ ಸ್ತ್ರೀ ಭಕ್ತಿಯರಿಗೆ ದೀಕ್ಷೆ ಕೊಡುವಂಥ ಕಡ್ಡಾಯವಾಗಿ ಪುರುಷರ ಅನುಮತಿಯನ್ನು ನೀವು ಪಡ್ಕೊಂಡಿಲ್ಲ, ನಿಮ್ಮ ಮನೆಯ ಅಂದರೆ ನಿಮ್ಮ ಗಂಡನ ಅನುಮತಿಯನ್ನು ಪಡ್ಕೊಂಡಿಲ್ಲ ಅಂತ ವಿಚಾರಿಸಿ ಅವ್ರ ಅನುಮತಿಯನ್ನು ಕೊಟ್ಟಿದ್ರೆ ಮಾತ್ರ ಅವರಿಗೆ ದೀಕ್ಷೆಯನ್ನು ಕೊಡ್ತಾ ಇದ್ರು. ಒಂದು ವೇಳೆ ಶ್ರೀಮಾತೆ ಹತ್ರ ಆ ಸ್ತ್ರೀಯರು ಸುಮ್ಮನೆ ಆದರೂ ಸುಳ್ಳು ಹೇಳಿ ನನ್ನ ಗಂಡ ಅನುಮತಿ ಕೊಟ್ಟಿದ್ದೀನಮ್ಮ ಅಂತ ಹೇಳಿ ದೀಕ್ಷೆ ತಗೊಂಡು ಸಹ ಕೆಲವೊಮ್ಮೆ ಈಗ ಇಲ್ಲೇನೋ ಅಂದರೆ ಇಲ್ಲಿ ಯಾವುದೇ ತೊಂದರೆ ಮಾಡಲ್ಲ ಗಂಡ ಬಂದು ಇಲ್ಲಿ ಶ್ರೀಮಾತೆ ಹತ್ರ ಬಂದು. ಆದರೆ ಮನೆಯಲ್ಲಿ ಜಪ ಮಾಡ್ಬೇಕಾರೆ ಅಂದರೆ ಇಲ್ಲಿ ತಗೊಂಡ್ಮೇಲೆ ಅಲ್ಲಿ ಜಪ ಮಾಡಲೇಬೇಕು ಕಂಪಲ್ಸರಿ. ಅಲ್ಲೂ ಮಾಡಿದಾಗ ಅಲ್ಲಿ ಅವರಿಗೆ ಅಡ್ಡಿ ಮಾಡಿದ್ರೆ ಪ್ರಾಬ್ಲಮ್ ಉಂಟಾಗುತ್ತೆ ಅಂತ ಅದಕ್ಕೆ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಸಾಮಾನ್ಯವಾಗಿ ಗಂಡಂದಿರ ಅನುಮತಿ ಇಲ್ಲದೆ ಯಾವ ಸ್ತ್ರೀಗೂ ಶ್ರೀಮಾತೆ ಮಂತ್ರಿಕ್ಷೆ ಕೊಡ್ತಿರಲಿಲ್ಲ. ಏಕೆಂದರೆ ಒಂದು ಪಕ್ಷ ಗಂಡಂದಿರ ಕಣ್ಣು ತಪ್ಪಿಸಿ ಈ ಸ್ತ್ರೀಯರು ಮಂತ್ರಿಕ್ಷೆ ಪಡೆದರೂ ಕೂಡ ಗಂಡಂದಿರ ಕಣ್ಣು ತಪ್ಪಿಸಿ ಜಪ ಮಾಡಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರೋ ಸ್ವಾಮಿ ಪುರುಷೋತ್ತಮಾನಂದಜಿಯವರು. ಮಂತ್ರದೀಕ್ಷೆ ಪಡೆಯುವುದಕ್ಕೆ ವ್ಯಾಕುಲತೆ ಇರಬೇಕು. ಸುಮ್ಮನೆ ಕಾಟಾಚಾರ ತಗೋಬಾರ್ದು, ಯಾರೋ ಬರುವಂತ ತಗೋಬಾರ್ದು. ನಮ್ಮಲ್ಲಿ ವ್ಯಾಕುಲತೆ ಇರಬೇಕು, ಆ ತುಡಿತಾ ಇರಬೇಕು, ತವಕ ಇರಬೇಕು. ಯಾವಾಗ ನಾನು ದೀಕ್ಷೆ ಪಡಿತೀನಿ, ಅಂದರೆ ಯಾವ ಆ ತೀವ್ರತೆ ಇದ್ರೆ ಮಾತ್ರ ನಾವು ಮಂತ್ರದೀಕ್ಷೆಯನ್ನು ಪಡ್ಕೊಂಡ್ರೆ ಖಂಡಿತವಾಗಿ ನಾವು ಮಂತ್ರದಿಂದ ಸಿದ್ಧಿ ಉಂಟಾಗ್ತದೆ. ತನ್ಮೂಲಕ ನಾವು ಆಧ್ಯಾತ್ಮಿಕ ಉನ್ನತಿಯನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲವೇ ಯೋಗ್ಯತೆ ಆದರೂ ಇರಬೇಕಂತೆ. ಮಂತ್ರದೀಕ್ಷೆಯನ್ನು ಪಡೀಲಿಕ್ಕೆ ವ್ಯಾಕುಲತೆ ಇರಬೇಕು, ಇಲ್ಲವೇ ಯೋಗ್ಯತೆ ಆದರೂ ಸಹ ಇರಬೇಕು. ಕೆಲವೊಮ್ಮೆ ಯೋಗ್ಯತೆ ಇದ್ದರೂ ಕೆಲವರಿಗೆ ಮಂತ್ರದೀಕ್ಷೆಯ ವಿಚಾರವೇ ಗೊತ್ತಿರುವುದಿಲ್ಲ. ಇಲ್ಲವೇ ಮಂತ್ರದೀಕ್ಷೆ ಪಡೆದುಕೊಳ್ಳುವುದು ತಮಗೆ ತುಂಬ ಲಾಭಪ್ರದವಾಯಿತು ಎನ್ನುವುದು ಅವರ ಮನಸ್ಸಿಗೆ ಬಂದಿರುವುದಿಲ್ಲ. ಹೀಗಾಗಿ ಮಂತ್ರದೀಕ್ಷೆಯ ವಿಚಾರದಲ್ಲಿ ವ್ಯಾಕುಲತೆಯೂ ಮೂಡಿರುವುದಿಲ್ಲ. ಇಂಥವರನ್ನು ಕಂಡಾಗ ಶ್ರೀಮಾತೆ ತಾವಾಗಿಯೇ ಮಂತ್ರದೀಕ್ಷೆ ಕೊಟ್ಟದ್ದುಂಟು. ಒಮ್ಮೆ ಅವರು ಒರಿಸ್ಸಾದ ಕೊಥಾರಿಗೆ ಹೋಗಿದ್ದಾಗ ಅಲ್ಲಿಗೆ ಕಟಕ್ ಎಂಬ ಊರಿನಿಂದ ವೈಕುಂಠ ಬಾಬು ಎಂಬೊಬ್ಬ ಬಂದಿದ್ದ. ಆತ ಅವರ ದರ್ಶನ ಮಾಡಿದ್ದ.
ಸುಮ್ಮನೆ ಅವರಿಗೆ ಪ್ರಣಾಮ ಸಲ್ಲಿಸಿ ಊರಿಗೆ